ನಮಸ್ಕಾರ ವೀಕ್ಷಕರೇ, ಫೋಕಸ್ ಪುಲ್ಲರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಕರ್ಕೇರ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ತಣ್ಣಗಾಗಿದ್ದಂತಹ ನಾಯಕತ್ವ ಬದಲಾವಣೆಯ ಹೈಡ್ರಾಮಾ ಇವತ್ತು ವಿರೋಧ ಪಕ್ಷವಾದ ಬಿಜೆಪಿಯಲ್ಲಿ ಭುಗಿಲೆದ್ದಿದೆ. ಅದು ದೊಡ್ಡ ಬಿರುಗಾಳಿಯನ್ನೇ ಎಬ್ಸಿದೆ ಅಂತಾನೆ ಹೇಳ್ಬೋದು. ಹೌದು, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ನಾಯಕತ್ವದ ಮೇಲೆ ದೆಹಲಿ ಹೈಕಮಾಂಡ್ ಸಂಪೂರ್ಣವಾಗಿ ವಿಶ್ವಾಸ ಕಳೆದುಕೊಳ್ತಿದೆಯಾ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕರಾಗಿರುವಂತಹ BS ಯಡಿಯೂರಪ್ಪ ಅವರ ರಾಜಕೀಯ ಯುಗಕ್ಕೆ ಇತಿಶ್ರೀ ಹಾಡಲಿಕ್ಕೆ ಹೈಕಮಾಂಡ್ ಮುಂದಾಗ್ತಿದ್ಯಾ, ಅದಕ್ಕೋಸ್ಕರ ಮಾಸ್ಟರ್ ಪ್ಲಾನ್ ಏನಾದರೂ ಮಾಡ್ತಿದ್ಯಾ ಅನ್ನೋ ಪ್ರಶ್ನೆ ಕೂಡ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ವಿಜಯೇಂದ್ರ ಬದಲಿಗೆ ಕರ್ನಾಟಕದ ಬಿಜೆಪಿಯ ಚುಕ್ಕಾಣಿ ಹಿಡಿಯೋದಾದ್ರೂ ಯಾರು? ಆ ಹೊಸ ಮುಖ ಯಾರು? ಕಂಪ್ಲೀಟ್ ಇನ್ಸೈಡ್ ಸ್ಟೋರಿ ಈ ವಿಡಿಯೋದಲ್ಲಿದೆ, ಸ್ಕಿಪ್ ಮಾಡದೆ ನೋಡಿ. ಹಳಿ ತಪ್ಪಿದ ನಾಯಕತ್ವ ಅಂದ್ರೆ ವಿಜಯೇಂದ್ರ ಅವರಿಗೆ ಮುಜುಗರ ತರುವಂತಹ ಘಟನೆಗಳು ಪದೇ ಪದೇ ನಡೀತಿದೆ. ರಾಜ್ಯದಲ್ಲಿ BS ಯಡಿಯೂರಪ್ಪ ಅವರ ರಾಜಕೀಯ ಪರಂಪರೆ ಮುಂದುವರಿಸಲಿಕ್ಕೆ ಮತ್ತು ಲಿಂಗಾಯತ ಮತ ಬ್ಯಾಂಕನ್ನು ಭದ್ರಗೊಳಿಸಲಿಕ್ಕೆ ಅದರ ನಿಟ್ಟಿನಲ್ಲಿ ಬಿಜೆಪಿ BY ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸುತ್ತೆ. ಆದರೆ ವಿಜಯೇಂದ್ರ ಅಧಿಕಾರ ವಹಿಸಿಕೊಂಡಾಗಿನಿಂದಲೂ ಪಕ್ಷದೊಳಗಡೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಜಗಜ್ಜಾಹಿರಾಗಿತ್ತು. ಆರಂಭದಿಂದಲೇ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಣ BSY ಕುಟುಂಬದ ವಿರುದ್ಧ ಬಹಿರಂಗವಾಗಿ ಸಮರ ಸಾರಿತ್ತು. ಹೈಕಮಾಂಡ್ ಯತ್ನಾಳ್ ಅವರನ್ನು ಉಚ್ಚಾಟಿಸಿದ್ರು, ಬಂಡಾಯ ಮಾತ್ರ ಶಮನ ಆಗಿರಲಿಲ್ಲ. ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಿದ್ದ ಮಾತುಗಳ ಪ್ರಕಾರ ಯಡಿಯೂರಪ್ಪ ಅವರನ್ನು ಕಟ್ಟಿ ಹಾಕೋಕೆ ಹೈಕಮಾಂಡ್ ಬತ್ತಳಿಗೆಯಲ್ಲಿ ಉಳಿದುಕೊಂಡಿದ್ದ ಶಸ್ತ್ರವೇ ಒಂದು ಯತ್ನಾಳ್ ಬಣ. ಇದರ ಜೊತೆಗೆ ಇತ್ತೀಚೆಗೆ ನಡೆದಂತಹ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದಂತಹ ಅಡ್ಡ ಮತದಾನ, ಕ್ರಾಸ್ ವೋಟಿಂಗ್, ಈ ಪ್ರಸಂಗ ಬಿಜೆಪಿಗೆ ತೀವ್ರ ಮುಜುಗರ ತಂದಿತ್ತು. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ವಿರೋಧ ಪಕ್ಷದ ನಾಯಕ R ಅಶೋಕ್ ಅವರಿಗೆ ತಮ್ಮದೇ ಶಾಸಕರ ಮೇಲೆ ಶಿಸ್ತಿನ ಹಿಡಿತ ಇಲ್ಲ ಅನ್ನೋದು ಸಾಬೀತಾಗಿತ್ತು. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಜೋಡಿಯ ವಿರುದ್ಧ ಸದನದ ಒಳಗಡೆ ಮತ್ತು ಹೊರಗಡೆ ಬಲವಾದ ಹೋರಾಟ ರೂಪಿಸಲಿಕ್ಕೆ ಈ ನಾಯಕತ್ವ ಸಂಪೂರ್ಣ ವಿಫಲ ಆಗಿತ್ತು. ಇದು ಜಗಜ್ಜಾಹಿರಾಗಿತ್ತು. ಮೂಡ ಪ್ರಕರಣದ ಪಾದಯಾತ್ರೆಯು ತಾರ್ಕಿಕ ಅಂತ್ಯ ಕಾಣದ ಕಾರಣ ಹೈಕಮಾಂಡ್ ವಿಜಯೇಂದ್ರ ಮತ್ತು ಅಶೋಕ್ ಇಬ್ಬರನ್ನು ದೆಹಲಿಗೆ ಕರೆಸಿ ತರಾಟೆಗೆ ಕೂಡ ತಗೊಂಡಿತ್ತು. ಹಾಗಿದ್ರೆ ಯಡಿಯೂರಪ್ಪ ಅವರ ಕುಟುಂಬದ ಮೇಲೆ ಇಷ್ಟೊಂದು ಪ್ರಶ್ನೆಗಳು ಯಾಕೆ ಭುಗಿಲೆದ್ದಿರೋದು? ಕರ್ನಾಟಕ ಬಿಜೆಪಿಯ ಇತಿಹಾಸ ನೋಡಿದ್ರೆ ಒಬ್ಬ ನಾಯಕನ ಹೆಸರನ್ನು ಬಿಟ್ಟು ಮುಂದೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು BS ಯಡಿಯೂರಪ್ಪ. ಸುಮಾರು 3 ದಶಕಗಳಿಂದ ಕರ್ನಾಟಕದಲ್ಲಿ ಬಿಜೆಪಿ ಕಟ್ಟಿದಂತಹ ಒಬ್ಬ ನಾಯಕ. ಕರ್ನಾಟಕದಲ್ಲಿ ಬಿಜೆಪಿ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಾಗಲೂ ಅವರೇ ಕೇಂದ್ರ ಬಿಂದುವಾಗಿದ್ರು. ಲಿಂಗಾಯತ ಸಮುದಾಯವನ್ನು ಬಿಜೆಪಿಯೊಂದಿಗೆ ಭದ್ರವಾಗಿ ಜೋಡಿಸಿದವರು ಕೂಡ ಅವರೇ ಅಂತಾನೆ ಹೇಳ್ಬೋದು. ಹೀಗಾಗಿ 2021ರ ವಿಧಾನಸಭಾ ಚುನಾವಣೆಯ ಬಳಿಕ ರಾಜ್ಯದಲ್ಲಿ ಪಕ್ಷವನ್ನು ಪುನರ್ ನಿರ್ಮಿಸುವ ಹೊಣೆಗಾರಿಕೆ ಅವರ ಪುತ್ರ BY ವಿಜಯೇಂದ್ರ ಅವರ ಹೆಗಲ ಮೇಲೆ ಬಿತ್ತು. ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಿದಾಗ ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರ ಅತ್ಯಂತ ಸರಳವಾಗಿತ್ತು. ಒಂದೆಡೆ ಲಿಂಗಾಯತ ಮತ ಬ್ಯಾಂಕನ್ನು ಉಳಿಸ್ಕೊಳ್ಳೋದು, ಇನ್ನೊಂದು ಕಡೆ ಯಡಿಯೂರಪ್ಪ ಅವರ ರಾಜಕೀಯ ಪರಂಪರೆಯನ್ನು ಮುಂದುವರಿಸೋದು. ಆದರೆ ಕಳೆದ 2.5 ವರ್ಷಗಳಿಂದ ಆ ಲೆಕ್ಕಾಚಾರ ಸಂಪೂರ್ಣವಾಗಿ ಉಲ್ಟಾಗಿದೆ ಅಂತಾನೆ ಹೇಳ್ಬೋದು. ಈ ಬಗ್ಗೆ ಬಿಜೆಪಿಯ ಕೋರ್ ಕಮಿಟಿ ಸದಸ್ಯ ಮಾಜಿ CM DV ಸದಾನಂದ ಗೌಡರು ನಮ್ಮ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನೀಡಿದಂತಹ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಸರ್, ಈಗೋ ಪ್ರಾಬ್ಲಮ್ ಅನ್ನು ಬಿಡುವಂಥ ಕೆಲಸ ರಾಜಕಾರಣದಲ್ಲಿ ಆದರೆ ಯಡಿಯೂರಪ್ಪರು ಇಷ್ಟು ಸ್ಟ್ರಿಕ್ಟು. ಯಡಿಯೂರಪ್ಪರು ಆದರೆ ಒಬ್ಬ ಕಾರ್ಯಕರ್ತ ಏನಾದರೂ ಸರ್ ನೀವು ಆ ಕಾರ್ಯಕರ್ತನಿಗೆ ಬೈದ್ರಲ್ಲ ಅಂತ ಹೇಳಿದರೆ, ಏಯ್ ಸ್ವಾಮಿ ಫೋನ್ ಕೊಡು, ಅವನಿಗೆ ಕೂಡಲೇ ಫೋನ್ ಮಾಡಿ ಏನಯ್ಯ ಭಾರಿ ಕೋಪ ನಿಂದು ಅಂತೇಳಿ ಅವನ ಬೆನ್ನು ತಟ್ಟುವ ಕೆಲಸ ಮಾಡ್ತಿದ್ದಾರಲ್ಲ ಯಡಿಯೂರಪ್ಪ. ಅದು ಆಗಬೇಕಾಗಿರೋದು. ಇವತ್ತು ಯಾರು ಮಾಡ್ತಾರೆ? ಯಾಕೆ ರಾಜ್ಯ ನಾಯಕರು ಮಾಡ್ತಾ ಇಲ್ವಾ? ಅದು ನಾವು ಹೇಳೋದು ಸರಿಯಾಗೋದಿಲ್ಲ. ಅದು ನೀವು ಮಾಧ್ಯಮದವರು ಹುಡುಕಿ ಅದನ್ನು ಹೇಳಬೇಕು. ಹಾಗಿದ್ರೆ ವಿಜಯೇಂದ್ರ ಎದುರಿಸಿದಂತಹ ಮೊದಲ ದೊಡ್ಡ ಸವಾಲು ಏನು ಅಂತ ನೋಡೋದಾದ್ರೆ, ವಿಜಯೇಂದ್ರ ಅಧ್ಯಕ್ಷರಾದ ದಿನದಿಂದಲೇ ಪಕ್ಷದೊಳಗಡೆ ಅಸಮಾಧಾನ ಶುರುವಾಗಿತ್ತು. ಅದರ ಪ್ರಮುಖ ಮುಖ ಶಾಸಕ ಬಸನಗೌಡ ಯತ್ನಾಳ್ ಹಲವು ಬಾರಿ ಬಹಿರಂಗವಾಗಿ ಯಡಿಯೂರಪ್ಪ ಕುಟುಂಬದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಪಕ್ಷದ ನಾಯಕತ್ವವನ್ನೇ ಪ್ರಶ್ನಿಸಿದ್ರು. ಇದು ಕೇವಲ ಇಬ್ಬರು ನಾಯಕರ ನಡುವಿನ ವೈಮನಸ್ಸಾಗಿರಲಿಲ್ಲ, ಕ್ರಮೇಣ ಇದು ಬಿಜೆಪಿ ಒಳಗಿನ ಬಣ ರಾಜಕೀಯಕ್ಕೆ ಕಾರಣ ಆಗಿತ್ತು. ಹೈಕಮಾಂಡ್ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಂಡ್ರು. ಆಂತರಿಕ ಭಿನ್ನಾಭಿಪ್ರಾಯಗಳು ಸಂಪೂರ್ಣವಾಗಿ ನಿವಾರಣೆ ಆಗಿರಲಿಲ್ಲ. ಹೀಗಾಗಿ ನಾಯಕತ್ವದ ಮೇಲಿನ ಪ್ರಶ್ನೆಗಳು ಹಾಗೆಯೇ ಉಳಿದಿದೆ. ಹಾಗಿದ್ರೆ ಮತ್ತೊಂದೆಡೆ ವಿಜಯೇಂದ್ರ ನಾಯಕತ್ವದ ವೈಫಲ್ಯಗಳೇನು ಅಂತ ನೋಡೋದಾದ್ರೆ, ವಿಜಯೇಂದ್ರ ಬಗ್ಗೆ ಬಿಜೆಪಿ ಒಳಗಡೆ 2 ರೀತಿಯ ಅಭಿಪ್ರಾಯಗಳಿವೆ. ಒಂದು ಕಡೆ ಅವರು ಹಳೆ ಮೈಸೂರು ಭಾಗದಲ್ಲಿ ಪಕ್ಷದ ಸಂಘಟನೆಗೆ ಸಾಕಷ್ಟು ಶ್ರಮಿಸುತ್ತಿದ್ದಾರೆ ಅನ್ನೋ ಮಾತಿದೆ. ಯುವ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬುತ್ತಿದ್ದಾರೆ ಅನ್ನೋ ಅಭಿಪ್ರಾಯ ಕೂಡ ಇದೆ. ಆದರೆ ಅದರ ಜೊತೆಗೆ ದೊಡ್ಡ ಟೀಕೆಯೂ ಇದೆ. ಅದು ಪಕ್ಷದೊಳಗಿನ ಗುಂಪುಗಾರಿಕೆಗೆ ಬ್ರೇಕ್ ಹಾಕಲಿಕ್ಕೆ ಸಾಧ್ಯ ಆಗ್ತಿಲ್ಲ.
ಬಂಡಾಯ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಸಾಧ್ಯ ಆಗ್ತಿಲ್ಲ, ಪಕ್ಷದೊಳಗಡೆ ಶಿಸ್ತನ್ನು ಕಾಪಾಡಲಿಕ್ಕೆ ಅವರು ವಿಫಲರಾಗಿದ್ದಾರೆ ಅನ್ನೋ ಟೀಕೆ ಕೂಡ ಅವ್ರ ಮೇಲಿದೆ. ವಿಧಾನ ಪರಿಷತ್ ಚುನಾವಣೆಯ ಅಡ್ಡ ಮತದಾನ ಈ ಅಸಮಾಧಾನಕ್ಕೆ ದೊಡ್ಡ ತಿರುವನ್ನು ನೀಡಿತ್ತು. ವಿಧಾನ ಪರಿಷತ್ ಚುನಾವಣೆ ಬಿಜೆಪಿ ಶಾಸಕರಿಂದಲೇ ಅಡ್ಡ ಮತದಾನ ನಡೆದಿರೋದು ಪಕ್ಷದ ನಾಯಕತ್ವಕ್ಕೆ ಭಾರಿ ಮುಜುಗರ ತಂದಿತ್ತು. ಇದು ಕೇವಲ ಚುನಾವಣೆಯ ಸೋಲು ಮಾತ್ರ ಆಗಿರಲಿಲ್ಲ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ವಿರೋಧ ಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ತಮ್ಮದೇ ಶಾಸಕರ ಮೇಲೆ ಹಿಡಿತ ಸಾಧಿಸಲಿಕ್ಕೆ ವಿಫಲರಾಗಿದ್ದಾರೆ ಎಂಬ ಸಂದೇಶವನ್ನು ಹೈಕಮಾಂಡ್ಗೆ ರವಾನೆ ಮಾಡಿದಂತಿತ್ತು. ಅದರ ಬಳಿಕ ದೆಹಲಿ ನಾಯಕತ್ವ ಅಸಮಾಧಾನಗೊಂಡಿದೆ ಅನ್ನೋ ಸುದ್ದಿಗಳು ಕೂಡ ಹರಿದಾಡ್ತಿತ್ತು. ಈಗ ಮತ್ತೊಂದು ಪ್ರಶ್ನೆಯು ಎದ್ದಿರುವಂಥದ್ದು, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಪರಿಣಾಮಕಾರಿ ಹೋರಾಟ ನಡೆಸಿತಾ ಅಂತ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾದ ಬಳಿಕ ಸರ್ಕಾರದ ವಿರುದ್ಧ ಹಲವು ಹಗರಣಗಳ ಆರೋಪ ಕೇಳಿ ಬಂದಿತ್ತು. ಮೂಡ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಬೇರೆ ಬೇರೆ ಭ್ರಷ್ಟಾಚಾರದ ಆರೋಪಗಳಿರ್ಬೋದು. ಇವೆಲ್ಲವೂ ಸರ್ಕಾರಕ್ಕೆ ರಾಜಕೀಯವಾಗಿ ಸಂಕಷ್ಟ ಒಡ್ಡುವಂತಹ ಆರೋಪಗಳಾಗಿತ್ತು. ಆದರೆ ಇದನ್ನು ಯಶಸ್ವಿಯಾಗಿ ವಿರೋಧಿಸುವಲ್ಲಿ, ಜನರಿಗೆ ಅದನ್ನು ಮನದಟ್ಟು ಮಾಡುವಲ್ಲಿ ವಿಜಯೇಂದ್ರ ನಾಯಕತ್ವ ಸಂಪೂರ್ಣವಾಗಿ ವಿಫಲ ಆಗಿತ್ತು ಅಂತಲೇ ಹೇಳ್ಬೋದು. ಈಗ ಹೈಕಮಾಂಡ್ ಅಂದರೆ ಬಿಜೆಪಿ ಹೈಕಮಾಂಡ್ಗಿರುವಂತಹ ಲೆಕ್ಕಾಚಾರ ಏನು ಅಂತ ನೋಡೋದಾದ್ರೆ, ಮೂಲಗಳ ಪ್ರಕಾರ ರಾಜ್ಯಾಧ್ಯಕ್ಷ ಮತ್ತು ವಿರೋಧ ಪಕ್ಷದ ನಾಯಕರ ಸ್ಥಾನಗಳ ಬಗ್ಗೆ ಚರ್ಚೆಗಳು ಹೈಕಮಾಂಡ್ ವಲಯದಲ್ಲಿ ನಡೀತಿದೆ. ಹೊಸ ಮುಖಗಳಿಗೆ ಅವಕಾಶ ನೀಡುವ ಸಾಧ್ಯತೆಯು ಆ ಚರ್ಚೆಯಲ್ಲಿ ಇದೆ ಅನ್ನೋದು ಮುಖ್ಯ. ಆದರೆ ಇಲ್ಲಿಯೇ ದೊಡ್ಡ ಪ್ರಶ್ನೆ ಶುರುವಾಗ್ತದೆ. ಯಾಕಂದರೆ ಬಿಜೆಪಿ ಕೇವಲ ನಾಯಕತ್ವ ಬದಲಾಯಿಸಿದ್ರೆ ಸಾಲದಿಲ್ಲ. ಬಿಜೆಪಿಯಲ್ಲಿ ಲಿಂಗಾಯತ ಮತ ಬ್ಯಾಂಕ್ ಕೂಡ, ಅದನ್ನು ಉಳಿಸ್ಕೊಳ್ಳೋದು ಕೂಡ ಬಿಜೆಪಿಗಿರುವಂಥ ದೊಡ್ಡ ಸವಾಲು ಅಂತಲೇ ಹೇಳ್ಬೋದು. ಒಂದು ವೇಳೆ BS ಯಡಿಯೂರಪ್ಪ ಅವರ ರಾಜಕೀಯ ಯುಗಕ್ಕೆ ಬ್ರೇಕ್ ಹಾಕಿದರೆ ಏನಾಗ್ಬೋದು? ಮೊದಲ ಪರಿಣಾಮ ಲಿಂಗಾಯತ ಮತ ಬ್ಯಾಂಕ್ ಮೇಲೆ ಬೀಳ್ಬೋದು. ಕರ್ನಾಟಕದಲ್ಲಿ ಬಿಜೆಪಿಯ ದೊಡ್ಡ ಶಕ್ತಿ ಲಿಂಗಾಯತ ಸಮುದಾಯ. 2013ರಲ್ಲಿ BSY ಬಿಜೆಪಿ ತೊರೆದು KJP ಸ್ಥಾಪಿಸಿದಾಗ ಬಿಜೆಪಿಯ 110 ಸ್ಥಾನಗಳಿಂದ ಸುಮಾರು 40 ಸ್ಥಾನಕ್ಕೆ ಕುಸಿದಿತ್ತು. ಅದು ಇಂದಿಗೂ ಬಿಜೆಪಿ ಮರೆಯದಂತ ಸಂಗತಿ. ಹೀಗಾಗಿ ಯಡಿಯೂರಪ್ಪ ಕುಟುಂಬವನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ರೆ ಮತದಾರರಲ್ಲಿ ತಪ್ಪು ಸಂದೇಶ ರವಾನೆಯಾಗುವ ಸಾಧ್ಯತೆ ಮತ್ತು ಭೀತಿ ಬಿಜೆಪಿಯಲ್ಲಿ ಇದೆ. ಇನ್ನು ಎರಡನೇ ಪರಿಣಾಮ ಏನು ಅಂತ ನೋಡೋದಾದ್ರೆ, ದಕ್ಷಿಣ ಭಾರತದ ರಾಜಕೀಯ. ಇಡೀ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಸ್ವಂತ ಬಲದಿಂದ ಸರ್ಕಾರ ರಚಿಸಿದ ಏಕೈಕ ರಾಜ್ಯ ಅಂದರೆ ಕರ್ನಾಟಕ. ಅದರಲ್ಲೂ ಯಡಿಯೂರಪ್ಪ ಪಾತ್ರ ಅತ್ಯಂತ ದೊಡ್ಡದು. ಹೀಗಾಗಿ ಅವರ ಪ್ರಭಾವ ಕಡಿಮೆಯಾದರೆ ದಕ್ಷಿಣ ಭಾರತದಲ್ಲಿ ಬಿಜೆಪಿ ವಿಸ್ತರಣೆಯ ಕನಸಿದೆಯಲ್ಲ, ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳಬಹುದು ಅನ್ನೋದು ಹೈಕಮಾಂಡ್ನ ಲೆಕ್ಕಾಚಾರ. ಇನ್ನು ಮೂರನೇ ಪರಿಣಾಮ ನೋಡಿದ್ರೆ, ಪರ್ಯಾಯ ನಾಯಕತ್ವದ ಕೊರತೆ ಇದೆ ಅಲ್ಲಿ. ಇಂದು ರಾಜ್ಯ ಬಿಜೆಪಿಯನ್ನು ನೋಡಿದರೆ ಯಡಿಯೂರಪ್ಪ ಮಟ್ಟದ ರಾಜ್ಯವ್ಯಾಪಿ ಪ್ರಭಾವ ಹೊಂದಿರುವಂಥ ನಾಯಕರು ತುಂಬ ಕಡಿಮೆ. ಈ ಪ್ರಶ್ನೆಗೆ ಸ್ಪಷ್ಟ ಉತ್ತರನೇ ಸಿಗಲ್ಲ. ಹೆಸರುಗಳು ಕೇಳಿ ಬರ್ತಾನೆ ಇರುತ್ತೆ. ಶೋಭಾ ಕರಂದ್ಲಾಜೆ ಇರ್ಬೋದು, ಸುನಿಲ್ ಕುಮಾರ್ ಇರ್ಬೋದು, ಮಹೇಶ್ ತೆಂಗಿನಕಾಯಿ, ಅರವಿಂದ್ ಬೆಲ್ಲದ್. ಆದರೆ ಇವರಲ್ಲಿ ಯಾರಿಗೂ ಯಡಿಯೂರಪ್ಪ ಮಟ್ಟದ ಸರ್ವವ್ಯಾಪಿ ಮನ್ನಣೆ ಇದೆ ಅನ್ನೋದು ಮಾತ್ರ ಸುಳ್ಳು. ಇನ್ನು ನಾಲ್ಕನೇ ಪರಿಣಾಮ ನೋಡಿದರೆ, ಕಾಂಗ್ರೆಸ್ಗೆ ಇದರಿಂದ ತುಂಬ ಲಾಭ ಆಗುತ್ತೆ. ಒಂದು ವೇಳೆ ಲಿಂಗಾಯತ ಸಮುದಾಯದಲ್ಲಿ ಅಸಮಾಧಾನ ಮೂಡಿದರೆ ಅದನ್ನು ರಾಜಕೀಯವಾಗಿ ಬಳಸಿಕೊಳ್ಳಿಕ್ಕೆ ಕಾಂಗ್ರೆಸ್ ರೆಡಿಯಾಗೇ ಇರುತ್ತೆ. ಅದಕ್ಕೆ ಪ್ರಯತ್ನಗಳು ನಡೀತಾನೆ ಇರುತ್ತೆ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಲಿಂಗಾಯತ ಮತಗಳನ್ನು ತಮ್ಮತ್ತ ಸೆಳೆಯುವ ತಂತ್ರ ರೂಪಿಸ್ತವೆ. ಹಾಗಿದ್ರೆ ಬಿಜೆಪಿಯ ಹೊಸ ರಾಜ್ಯಾಧ್ಯಕ್ಷರು ಯಾರಾಗ್ಬೋದು? ಹೈಕಮಾಂಡ್ ಲೆಕ್ಕಾಚಾರ ಏನಿರ್ಬೋದು ಅಂತ ನೋಡಿದ್ರೆ, ಬಿಜೆಪಿಯಲ್ಲಿ ಹಲವು ಹೆಸರುಗಳು ಕೇಳಿ ಬರುತ್ತೆ. ಲಿಂಗಾಯತ ಸಮುದಾಯದ ಸಮೀಕರಣಕ್ಕಾಗಿ ಮಹೇಶ್ ತೆಂಗಿನಕಾಯಿ ಅಥವಾ ಅರವಿಂದ್ ಬೆಲ್ಲದ್ ಇವರ ಹೆಸರುಗಳೇ ಚರ್ಚೆಯಲ್ಲಿದೆ. ಇನ್ನೊಂದೆಡೆ ಜಾತಿ ಸಮೀಕರಣ ಬದಲಿಸಲಿಕ್ಕೆ ಅಂತ ಮುಂದಾದರೆ ಶೋಭಾ ಕರಂದ್ಲಾಜೆ ಹೆಸರು ಕೂಡ ಕೇಳಿ ಬರ್ತಿದೆ. ಆದರೆ ಇದುವರೆಗೂ ಯಾವುದೇ ಅಧಿಕೃತ ನಿರ್ಧಾರಗಳು ಹೊರಬಿದ್ದಿಲ್ಲ. ಹೈಕಮಾಂಡ್ನಲ್ಲಿ ಮತ್ತೊಂದು ತಂತ್ರ ಕೂಡ ಇದೆ. ರಾಜಕೀಯ ವಲಯದಲ್ಲಿ ಇನ್ನೊಂದು ಚರ್ಚೆ ಕೂಡ ಜೋರಾಗ್ತಿದೆ. ಮುಂದಿನ ಕೇಂದ್ರ ಸಂಪುಟ ಪುನರ್ರಚನೆಯಲ್ಲಿ BS ಯಡಿಯೂರಪ್ಪ ಅವರ ಪುತ್ರ ಸಂಸದ BY ರಾಘವೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡುವ ಸಾಧ್ಯತೆ ಇದೆ. ಹಾಗಾದ್ರೆ ಒಂದೆಡೆ ವಿಜಯೇಂದ್ರ ಅವರನ್ನು ರಾಜ್ಯ ನಾಯಕತ್ವದಿಂದ ದೂರ ಸರಿಸೋದಕ್ಕೆ ಹೈಕಮಾಂಡ್ ಮುಂದಾದ್ರೆ, ಇನ್ನೊಂದು ಕಡೆ BY ರಾಘವೇಂದ್ರ ಅವರಿಗೆ ಸಚಿವ ಸ್ಥಾನವನ್ನು ನೀಡಿ ಆ ಕುಟುಂಬಕ್ಕೆ ಇರುವಂತಹ ಗೌರವವನ್ನು ತಗ್ಗದಂತೆ ನೋಡಿಕೊಳ್ಳುವ ಸಾಧ್ಯತೆ ಕೂಡ ಬಿಜೆಪಿಯಲ್ಲಿ ದಟ್ಟವಾಗಿದೆ. ಇದರಿಂದಾಗಿ ಲಿಂಗಾಯತ ಸಮುದಾಯದ ಅಸಮಾಧಾನವನ್ನು ನಿಯಂತ್ರಿಸಬಹುದು ಅನ್ನೋ ಲೆಕ್ಕಾಚಾರ ಹೈಕಮಾಂಡ್ನದ್ದು. ಈ ಬಗ್ಗೆ ತುಮಕೂರು ಶಾಸಕ B ಸುರೇಶ್ ಗೌಡ ಅವರು ನಮಗೆ ನೀಡಿದಂತಹ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ವಿಶ್ವದಲ್ಲೂ ಕೂಡ ಅವರು ನಾಯಕರಾಗಿರೋಂಥವ್ರು. ಭಾರತದ ವಿರೋಧಿಗಳು ಎಲ್ಲಿದ್ದಾರೆ ವಿಶ್ವದಲ್ಲೇ ಅಂಥವ್ರು ಟಾರ್ಗೆಟ್ ಮಾಡಿ ವ್ಯಾನಿಷ್ ಮಾಡುವಂಥ ತಾಕತ್ತಿರುವಂಥದ್ದು
ಇಡೀ ಪ್ರಪಂಚದಲ್ಲಿ ಮೋದಿ ಮತ್ತು ಅಮಿತ್ ಶಾ ಅವರಿಗೆ. ನಿಮ್ಮ ರಾಜ್ಯ ಬಿಜೆಪಿ ನಾಯಕ ಗೊಂದಲನೇ ರೆಡಿ ಮಾಡೋಕ್ಕಾಗ್ತಾ ಇಲ್ಲ. ಅದರಿಂದ ಇದನ್ನ ಮಾಡ್ತಾರೆ. ದೇ ಹ್ಯಾವ್ ಗಿವನ್ ಎ ಹನಿಮೂನ್, ಒಂಥರ ಹನಿಮೂನ್ ಟೈಮ್ ಕೊಟ್ಟಿದ್ರು 3 ವರ್ಷ, ಸರಿ ಮಾಡ್ತಾರೆ ಅಂತ. ಇನ್ಮೇಲೆ ಹನಿಮೂನ್ ಮುಗಿದಿದೆ, ಇನ್ಮೇಲೆ ರಿಫಾರ್ಮ್ ಸ್ಟಾರ್ಟ್ ಆಗುತ್ತೆ. ನಮ್ಮ BJP ಆಂತರಿಕ ಕಚ್ಚಾಟದಿಂದ ಸ್ವಲ್ಪ ಅವರಿಗೆ ಇಲ್ಲಿ ಉಸಿರಾಡ್ತವ್ರೆ. ಇವತ್ತು ಕೂಡ ನಮ್ಮ ಕೇಂದ್ರದ ವರಿಷ್ಠರು ಇನ್ನೊಂದು 2 ತಿಂಗಳಲ್ಲಿ ಒಂದು ಒಳ್ಳೆ ಗಟ್ಟಿ ನಿರ್ಧಾರ ತಗೊಳ್ತಾರೆ. ಗಟ್ಟಿ ನಿರ್ಧಾರ ತಗೊಂಡ್ಮೇಲೆ ಕಾಂಗ್ರೆಸ್ 2028ಗೆ ಟಾರ್ಗೆಟ್ ಕಾಂಗ್ರೆಸ್ ಅಂದರೆ BJP ಶುಡ್ ವಿನ್ ವಿತ್ JDS ಒಂದು 175 ಸೀಟ್ ನಾವು ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಇನ್ನು ಹೈಕಮಾಂಡ್ನ ಹೊಸ ಗೇಮ್ ಪ್ಲಾನ್ ಪ್ರಕಾರ RSS ಹಿನ್ನೆಲೆ ಇರುವಂತಹ ಪ್ರಭಾವಿ ಒಕ್ಕಲಿಗ ನಾಯಕಿ ಅಂತ ಇರುವುದು ಶೋಭಾ ಕರಂದ್ಲಾಜೆ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕಟ್ಟೋದು ಹೈಕಮಾಂಡ್ನ ಮೊದಲ ಲೆಕ್ಕಾಚಾರ ಇದಾಗಿದೆ. ಅದರ ಜೊತೆಗೆ ಕಾಂಗ್ರೆಸ್ನ ಟ್ರಬಲ್ ಶೂಟರ್ DK ಶಿವಕುಮಾರ್ ಅವರಿಗೆ ಸರಿಸಮಾನರಾಗಿ ಒಕ್ಕಲಿಗ ಸಮುದಾಯದ ಪ್ರಭಾವಿ ಮುಖ ಇರೋದು ಡಾಕ್ಟರ್ CN ಅಶ್ವಥ್ ನಾರಾಯಣ್ ಅಥವಾ ಹಿಂದುಳಿದ ವರ್ಗಗಳ ಕ್ರಾಂತಿಕಾರಿ ತೀಕ್ಷ್ಣ ಮುಖ V ಸುನಿಲ್ ಕುಮಾರ್ ಅವರನ್ನು ವಿಪಕ್ಷ ನಾಯಕರ ಸ್ಥಾನದಲ್ಲಿ ಕೂರಿಸಲಿಕ್ಕೆ ದೆಹಲಿ ಮಟ್ಟದಲ್ಲಿ ಹೈ ವೋಲ್ಟೇಜ್ ಚಿಂತನೆ ನಡೆದಿದೆ ಅಂತ ಹೇಳಲಾಗ್ತಿದೆ. ಯಡಿಯೂರಪ್ಪ ಅವರ ರಾಜಕೀಯ ಪ್ರಭಾವಳಿ ಕ್ಷೀಣಿಸ್ತಿರುವ ಈ ಹೊತ್ತಿನಲ್ಲಿ ಈ ಹೊಸ ಜೂಜಾಟಕ್ಕೆ BJP ಮುಂದಾಗ್ತಿದೆ. ಇದು BJPಯನ್ನು ಸಂಪೂರ್ಣವಾಗಿ ಈ ರಾಜಕೀಯ ಹೋರಾಟದಲ್ಲಿ ಮುಳುಗಿಸುತ್ತಾ ಅಥವಾ ಗೆಲುವಿನ ದಡವನ್ನು ಮುಟ್ಟಿಸುತ್ತಾ ಅನ್ನೋದು ಈಗಿರುವಂಥ ಸಸ್ಪೆನ್ಸ್. ನಿಮ್ಮ ಪ್ರಕಾರ BJPಗೆ BS ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ನಾಯಕತ್ವವೇ ಅನಿವಾರ್ಯನಾ ಅಥವಾ ಶೋಭಾ ಕರಂದ್ಲಾಜೆ ಹಾಗೂ ಸುನಿಲ್ ಕುಮಾರ್ ಅವರ ಹೊಸ ಟೀಮ್ ಬಂದರೆ BJP ಕರಾವಳಿ ಮಲೆನಾಡು ದಾಟಿ ಹಳೆ ಮೈಸೂರು ಭಾಗದಲ್ಲೂ ಅಧಿಕಾರ ಹಿಡಿಯಲಿಕ್ಕೆ ಸಾಧ್ಯ ಆಗುತ್ತಾ? ಈ ಬಗ್ಗೆ ನಿಮ್ಗೆ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ. ಇಂಥ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.